ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 27ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 27. ಅಹೋ ಪಾಪಚ್ಯಮಾನಾನಾಂ ನಿರಯೇ ಸ್ವೈರಮಂಗಲೈಃ ಕಾಲೇನ ಭೂಯಸಾ ನೂನಂ ಪ್ರಸೀದಂತೀಹ ದೇವತಾಃ. ಅನುವಾದ: ಕರ್ದಮ ಮುನಿ ಹೀಗೆಂದನು: ಜೀವಿಗಳು ತಮ್ಮ ಕೆಟ್ಟ ಕೆಲಸಗಳಿಂದಾಗಿ ನಾರಕೀಯ ಭೌತಿಕ ಬಂಧನದಲ್ಲಿ ಸಿಲುಕಿಕೊಂಡು ಯಾತನೆ ಪಡುತ್ತಾರೆ. ಈ ವಿಶ್ವದ ದೇವತೆಗಳು ಅಂತಹವರಿಗೆ ಬಹು ದೀರ್ಘಕಾಲ ನಂತರ ಒಲಿಯುವವರಾಗಿದ್ದಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕರ್ದಮ ಮುನಿಗಳಿಗೆ ಭಗವಂತನಾದಂಥ ವಿಷ್ಣುನೇ ಅವತಾರ ತಗೊಂಡಿದ್ದಾನೆ ಅಂತ, ಅಂದ್ರೆ ನನ್ನ ಮನೇಲಿ ಈಗ ನನ್ನ ಮಗನಾಗಿ ಅವತರಿಸಿದ್ದಾನೆ ಅಂತ ಗೊತ್ತಾದಾಗ ಕರ್ದಮ ಮುನಿಗಳು ಏಕಾಂತ ಸ್ಥಳಕ್ಕೆ ಹೋಗಿ ಅವನ ಹತ್ರ ನಮಸ್ಕಾರ ಮಾಡಿ ಈ ರೀತಿ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ತನ್ನ ಮಗನ ಹತ್ರ ಹೋಗ್ಬಿಟ್ಟು, ಈಗ ಏನೋ ತನ್ನ ಮಗನ ಹತ್ರ ಹೋಗ್ಬಿಟ್ಟು ಈಗ ಭಗವಂತನೇ ನನ್ನ ಮಗನಾಗಿ ಬಂದಿದ್ದಾನೆ ಅಂತ ಗೊತ್ತಾದಾಗ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೋಸ್ಕರ ಅವನು ಏಕಾಂತವಾಗಿದ್ದಾಗ ತನ್ನ ಮಗನ ಹತ್ರಕ್ಕೆ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ಕರ್ದಮ ಮುನಿಗಳು ಈ ರೀತಿ ಹೇಳ್ತಾರೆ. ಏನು ಅಂತಂದ್ರೆ, ಜೀವಿಗಳು ತಮ್ಮ ಕೆಟ್ಟ ಕೆಲಸಗಳಿಂದಾಗಿ ನರಕೀಯ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡು ಯಾತನೆ ಪಡ್ತಾರೆ. ಈ ಭೌತಿಕ ಬಂಧನವನ್ನ ನರಕಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಏನೇನೆಲ್ಲ ಕಷ್ಟಗಳನ್ನ, ಯಾತನೆಗಳನ್ನ, ನೋವುಗಳನ್ನೆಲ್ಲ ಅನುಭವಿಸ್ತೀವಲ್ವಾ, ಅದೆಲ್ಲವೂ ಕೂಡ ನಮಗೆ ಬಂಧನನೇ, ನರಕನೇ ಅದು. ಆಯ್ತಾ? ಈ ವಿಶ್ವದ ದೇವತೆಗಳಿದಾರಲ್ಲ, ಅವರು ಅಂತವರಿಗೆ ಬಹಳ ದೀರ್ಘಕಾಲವಾದ ಮೇಲೆ ಒಲಿತಾರೆ, ತಕ್ಷಣ ಅವರು ಒಲಿಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೂ ಏನು, ಭಗವಂತ ಅಲ್ಲ, ದೇವತೆಗಳು, ಬೇರೆ ದೇವತೆಗಳಿದಾರಲ್ಲ, ಅವರು ಒಲಿಬೇಕು ಅಂತಂದ್ರೇನೆ ಎಷ್ಟೋ ಸಮಯ ಬೇಕು, ಆಮೇಲೇನೆ ಅವರು ನಮಗೆ ಒಲಿಯೋದು ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಭೌತ ಜಗತ್ತು ಬದ್ಧಾತ್ಮರಾಗಿರುವ ನಿವಾಸಿಗಳಿಗೆ ತಮ್ಮ ಕೆಟ್ಟ ಕೆಲಸಗಳಿಂದಾಗಿ ಯಾತನೆ ಪಡುವ ಸ್ಥಳವಾಗಿದೆ. ಆ ಯಾತನೆಗಳನ್ನು ಅವರ ಮೇಲೆ ಹೊರಗಿನಿಂದ ಯಾರೂ ಹೊರಿಸಿಲ್ಲ. ಅದಕ್ಕೆ ಬದಲಾಗಿ ಬದ್ಧಾತ್ಮರು ಸ್ವಕೀಯ ಕರ್ಮಗಳಿಂದ ಸ್ವಕೀಯ ಯಾತನೆಗಳನ್ನು ಸೃಷ್ಟಿಸುತ್ತಾರೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭೌತ ಜಗತ್ತಿದೆಯಲ್ಲ, ಇದು ಬದ್ಧಾತ್ಮರಾಗಿರುವಂತ ನಿವಾಸಿಗಳು, ಅಂದ್ರೆ ಇಲ್ಲಿ ವಾಸ ಮಾಡುವಂಥವ್ರು ಎಲ್ಲರೂ ಕೂಡ ಬದ್ಧಾತ್ಮರೇನೆ. ಅಂಥ ನಿವಾಸಿಗಳಿಗೆ ತಮ್ಮ ಕೆಟ್ಟ ಕೆಲಸಗಳಿಂದಾಗಿ, ಅಂದ್ರೆ ನಾವು ಏನೇನೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವೋ ಅದಕ್ಕೆ ಯಾತನೆ ಪಡುವ, ನೋವು ಅನುಭವಿಸುವಂತ ಒಂದು ಜಾಗ ಅಂತಂದ್ರೆ ಅದು ಭೌತ ಜಗತ್ತು. ಈ ಯಾತನೆಗಳನ್ನ ಯಾರೋ ಬೇರೆಯವರು ನಮ್ಮ ಮೇಲೆ ಹೊರಿಸಿರುವಂಥದ್ದಲ್ಲ, ಬದಲಾಗಿ ಅದನ್ನ ನಾವೇ ನಮ್ಮ ಕೈಯಾರೆ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ನಾವು ಮಾಡುವಂತ ಕರ್ಮಗಳಿಗೆ ಆ ಯಾತನೆಗಳು ನಮಗೆ ಸಿಕ್ಕಿರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಅರ್ಥ. ಕಾಡಿನಲ್ಲಿ ಬೆಂಕಿಯು ತಾನಾಗಿಯೇ ಸಂಭವಿಸಿಕೊಳ್ಳುತ್ತದೆ. ಯಾರಾದರೂ ಅಲ್ಲಿಗೆ ಹೋಗಿ ಬೆಂಕಿ ಹಚ್ಚಬೇಕಾಗಿಲ್ಲ. ಬೇರೆ ಬೇರೆ ಮರಗಳ ತಿಕ್ಕಾಟದಿಂದ ಬೆಂಕಿ ತಾನಾಗಿಯೇ ಉಂಟಾಗುತ್ತದೆ. ಈ ಭೌತ ಜಗತ್ತೆಂಬ ಕಾಡಿನ ಬೆಂಕಿಯಿಂದ ಕಾವು ಅತಿರೇಕವಾದಾಗ ದೇವತೆಗಳು, ಸ್ವತಃ ಬ್ರಹ್ಮನೂ ಕೂಡ ತೊಂದರೆಗೆ ಗುರಿಯಾಗಿ ದೇವೋತ್ತಮ ಪರಮಪುರುಷನಾದ ಪರಮ ಪ್ರಭುವಿನ ಬಳಿ ಸಾರುವರು ಮತ್ತು ಪರಿಸ್ಥಿತಿಯನ್ನು ಶಮನಗೊಳಿಸಲು ಪ್ರಾರ್ಥಿಸುವರು. ಆಗ ದೇವೋತ್ತಮ ಪರಮಪುರುಷನು ಅವತಾರ ತಾಳುವನು. ಅಲ್ಲಿ ಕಾಡಲ್ಲಿ ಬೆಂಕಿ ಹತ್ಕೊಳ್ಳುತ್ತಲ್ಲ, ಕಾಡಿಗೋಗಿ ಯಾರು ಬೆಂಕಿ ಇಡೋದಿಲ್ಲ, ಅಲ್ಲಿ ತಂತಾನಾಗೆ ಬೆಂಕಿ ಅನ್ನೋದು ಅಂಟ್ಕೊಳ್ಳುತ್ತೆ. ಹೋಗ್ಬಿಟ್ಟು ನಾವು ಬೆಂಕಿ ಹಚ್ಚಬೇಕು ಅಂತೇನಿಲ್ಲ. ಒಂದೊಂದು ಮರಗಳಿರುತ್ತಲ್ಲ, ಒಂದು ಮರ ಇನ್ನೊಂದು ಮರಕ್ಕೆ ತಿಕ್ಕಿದಾಗ ಆ ತಿಕ್ಕಾಟದಿಂದ ಬೆಂಕಿ ತಾನಾಗೇ ಉಂಟಾಗುತ್ತೆ. ಈ ಒಂದು ಭೌತಿಕ ಜಗತ್ತು ಅನ್ನುವಂತಹ ಕಾಡಿನ ಬೆಂಕಿಯಿಂದ ಕಾವು ಅತಿರೇಕವಾದಾಗ, ಅಂತಂದ್ರೆ ಏನು, ತಿಕ್ಕಾಟ ಜಾಸ್ತಿ ಆದಾಗ ದೇವತೆಗಳು ಮತ್ತೆ ಸ್ವತಃ ಬ್ರಹ್ಮ ಕೂಡ ತೊಂದರೆಗೆ ಗುರಿಯಾಗ್ತಾನೆ. ಅವನಿಗೂ ಕೂಡ ಅದಕ್ಕೆ ಏನ್ ಸೊಲ್ಯೂಷನ್ನು ಅಥವಾ ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದು ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಜಗತ್ತಿನ ಒಡೆಯ ಯಾರು ಅಂತಂದ್ರೆ ಭಗವಂತ. ಅವನ ಹತ್ರ ಹೋಗ್ಬಿಟ್ಟು ಆ ಪರಿಸ್ಥಿತಿಯನ್ನ ನೀನು ಸರಿಪಡಿಸು ಅಂತಂದ್ಬಿಟ್ಟು ಅವನಿಗೆ ಕೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಭಗವಂತ ಅವತಾರವನ್ನ ತಗೊಳ್ತಾನೆ. ಈಗ ಭಕ್ತರ ಕೆಲಸ ಏನು ಅಂತಂದ್ರೆ, ತಮಗೆ ಆದಷ್ಟು ಮಟ್ಟಿಗೆ ಇಲ್ಲಿ ಏನೋ ಒಂದು ಪರಿಹಾರವನ್ನ ಹುಡುಕೋಕೆ ಪ್ರಯತ್ನ ಮಾಡ್ತಾರೆ.
ಯಾವಾಗ ಅದಕ್ಕೆ ಪರಿಹಾರನೇ ಸಿಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೋ ಅವಾಗ ಭಗವಂತನ ಹತ್ರಕ್ಕೆ ಹೋಗ್ತಾರೆ. ಬ್ರಹ್ಮ ಕೂಡ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳಕ್ ಹೋಗ್ತಾನೆ. ಆಗ ಅವನು ಅದನ್ನ ಸರಿ ಮಾಡೋದಕ್ಕೋಸ್ಕರ ಅವತಾರ ತಗೊಳ್ತಾನೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಬದ್ಧಾತ್ಮರ ಯಾತನೆಗಳಿಂದ ದೇವತೆಗಳು ಪರಿತಾಪಕ್ಕೆ ಒಳಗಾದಾಗ ಯಾತನೆಯನ್ನು ಪರಿಹಾರ ಮಾಡಲು ಅವರು ಭಗವಂತನ ಬಳಿಗೆ ಹೋಗುವರು ಮತ್ತು ಆಗ ದೇವೋತ್ತಮ ಪುರುಷನು ಅವತಾರ ತಾಳುವನು. ಭಗವಂತನು ಅವತರಿಸಿದಾಗ ದೇವತೆಗಳು ಪುನಶ್ಚೇತನಗೊಳ್ಳುವರು. ಆದುದರಿಂದ ಕರ್ದಮ ಮುನಿ ಹೀಗೆಂದನು, ಮಾನವರ ಯಾತನೆಯು ಎಷ್ಟೆಷ್ಟೋ ವರ್ಷಗಳ ತನಕ ಆದ ಮೇಲೆ ಎಲ್ಲ ದೇವತೆಗಳು ಈಗ ಸಂತುಷ್ಟರಾಗಿರುವರು, ಏಕೆಂದರೆ ದೇವೋತ್ತಮ ಕಪಿಲಾವತಾರವು ಈಗ ಕಾಣಿಸಿಕೊಂಡಿದೆ. ಇದೇ ವಿಷಯವನ್ನ ಇನ್ನೊಂದು ರೀತಿ ಅರ್ಥ ಹೇಗ್ ಮಾಡ್ಕೊಳ್ಳೋದು ಅಂತಂದ್ರೆ, ಈಗ ಬದ್ಧಾತ್ಮರು ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೋ ಅದು ಹೆಚ್ಚಾಗ್ಬಿಡತ್ತಲ್ವಾ. ಅವರು ಒದ್ದಾಡ್ತಾ ಇರೋದನ್ನ ನೋಡೋದಕ್ಕಾಗೋದಿಲ್ಲ ದೇವತೆಗಳಿಗೆ. ಅಯ್ಯೋ ಎಷ್ಟೊಂದು ಕಷ್ಟಪಡ್ತಾ ಇದಾರಲ್ಲ, ನಮ್ಮ ಕೈಯಲ್ಲೂ ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಯಾವಾಗ ಬರುತ್ತೋ ಅವಾಗ ನಮ್ಮ ಯಾತನೆಯನ್ನ ಅಂದ್ರೆ ಬದ್ಧಾತ್ಮರ ಯಾತನೆಯನ್ನ ಪರಿಹಾರ ಮಾಡೋದಕ್ಕೋಸ್ಕರ ಅವ್ರು ಭಗವಂತನ ಹತ್ರಕ್ಕೆ ಹೋಗ್ತಾರೆ. ಆಗ ಭಗವಂತ ಅವತಾರ ತಗೊಳ್ತಾರೆ. ಆಮೇಲೆ ಭಗವಂತ ಅವತಾರ ತಗೊಳ್ತಾನಲ್ಲ, ಆಗ ದೇವತೆಗಳು ಮತ್ತೆ ಪುನಶ್ಚೇತನಗೊಳ್ತಾರೆ. ಅಂದ್ರೆ ಅವ್ರಿಗಿನ್ನೂ ಆಗ ಶಕ್ತಿ ಬರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಕರ್ದಮ ಮುನಿಗಳು ಒಂದು ಮಾತನ್ನು ಹೇಳಿರ್ತಾರಲ್ಲ, ಅದನ್ನ ಇಲ್ಲಿ ಮತ್ತೆ ನೆನಪಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಮಾನವರ ಯಾತನೆ ಎಷ್ಟೋ ವರ್ಷಗಳ ತನಕ ಆದ ಮೇಲೆ, ನೋಡಿ ಇಲ್ಲಿ ದೀರ್ಘಕಾಲದ ತನಕ ನಾವು ಏನೇನೋ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ, ಆಗ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರೆ. ಹೌದು, ಇವರೆಲ್ಲ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತನ್ಬಿಟ್ಟು ಈಗ ದೇವತೆಗಳೆಲ್ಲ ಸಂತುಷ್ಟರಾಗಿದ್ದಾರೆ ಅಂತನ್ಬಿಟ್ಟು ಅಲ್ಲಿ ಹೇಳ್ತಾರೆ. ಯಾಕೆಂದ್ರೆ ದೇವೋತ್ತಮ ಕಪಿಲನ ಅವತಾರ ಈಗ ಕಾಣಿಸ್ಕೊಂಡಿದ್ಯಲ್ಲ, ಅದಕ್ಕೋಸ್ಕರ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ದೇವತೆಗಳ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗ್ ಸಹಾಯ ಮಾಡ್ತಾರೆ. ನಾವು ಪ್ರಾರ್ಥನೆಗಳನ್ನ ಮಾಡ್ಕೊಳ್ತೀವಿ ಅಲ್ವಾ. ಯಾರಾದ್ರೂ ನೋವಲ್ಲಿದ್ದಾಗ ಅವ್ರು ಕೇಳಬೇಕು ಅಂತೇನಿಲ್ಲ, ಅವ್ರು ಹಿಂಸೆ ಪಡ್ತಾ ಇರೋದನ್ನ ನೋಡಿದ್ರೇನೆ ಕೆಲವೊಬ್ಬರಿಗೆ ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ, ಸಹಾಯ ಕೂಡ ಮಾಡ್ತಾರೆ. ಅವ್ರು ಮಾಡೋ ಸಹಾಯದಿಂದ ಅವರ ಯಾತನೆ ಕಡಿಮೆ ಆಗಿಲ್ಲ ಅಂತಂದ್ರೆ ಅವ್ರಿಗಿಂತ ಇನ್ನೂ ಶಕ್ತಿವಂತರು ಅಥವಾ ಅವ್ರಿಗೇನ್ ಸಹಾಯ ಬೇಕು ಅದರಲ್ಲಿ ಯಾರಿಗೆ ಇನ್ನೂ ಒಂದಷ್ಟು ಶಕ್ತಿ ಜಾಸ್ತಿ ಇರುತ್ತೋ ಅಂಥವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೀವಾದ್ರೂ ಬಂದು ಸಹಾಯ ಮಾಡಿ, ನನ್ನ ಕೈಯಲ್ಲಾಗಿರೋ ಅಷ್ಟು ನಾನು ಮಾಡಿದೆ ಆದ್ರೆ ಅವ್ರಿಗೆ ಅದರಿಂದ ಅವ್ರ ಪ್ರಾಬ್ಲಮ್ ಸರಿ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಆ ವ್ಯಕ್ತಿ ಬಂದು ಸಹಾಯ ಮಾಡ್ತಾರಲ್ವ. ಅದೇ ರೀತಿ ಬದ್ಧಾತ್ಮರು ಪಡ್ತಾ ಇರುವಂತಹ ಯಾತನೆಗಳನ್ನ ನೋಡಕ್ಕಾಗದೆ ದೇವತೆಗಳು ತಾವು ತಮ್ಮ ಕೈಯಲ್ಲಾದಂಥ ಸಹಾಯ ಮಾಡ್ತಾರೆ. ಅದರಿಂದನೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಆಗ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಭಗವಂತ ಆವಿರ್ಭವಿಸ್ತಾನೆ. ಸೊ ಇಲ್ಲಿ ಅದಕ್ಕೆ ಇಲ್ಲಿ ಹೇಳ್ತಾರೆ, ಈಗ ದೇವತೆಗಳೆಲ್ಲ ಸಂತುಷ್ಟರಾಗಿದಾರಲ್ಲ, ಆ ಭಗವಂತ ಕಪಿಲನ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅದಕ್ಕೆ ದೇವತೆಗಳಿಗೀಗ ಸಂತುಷ್ಟಿಯಾಗಿದೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.